ಸರ್ಕಾರದಿಂದ ಹಣ ಪಡಿತಾ ಇರುವಂತಹ ಗೃಹಲಕ್ಷ್ಮಿಯರಿಗೆ ಇದೀಗ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಗೃಹಲಕ್ಷ್ಮಿಯರು ಗಮನಿಸಲೇಬೇಕಾದಂತಹ ಸ್ಟೋರಿ ಇದು. ಲಕ್ಷ್ಮಿಯರೇ ಗಮನಿಸಿ, ಗೃಹಲಕ್ಷ್ಮಿಯರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿರುವಂತದ್ದು. ರಣ ಬೇಟೆಗೆ ಇಳಿದ ರಣ ಬೇಟೆಗಾರ. ಬೇಟೆಗೆ ಇಳಿಯಿತು ಡಿಕೆ ಸರ್ಕಾರ. ಗ್ಯಾರಂಟಿ ಪರಿಷ್ಕರಣೆಗೆ ಇಳಿದಿರುವಂತದ್ದು ಡಿಕೆ ಸರ್ಕಾರ. ಇದೀಗ ಗೃಹಲಕ್ಷ್ಮಿಯರೇ ಇತ್ತ ಗಮನಿಸಿ, ಈ ಸ್ಟೋರಿನ ನೀವು ನೋಡ್ಲೇಬೇಕಾದಂತದ್ದು. ಗೃಹಲಕ್ಷ್ಮಿಯರಿಗೆ ಅತಿ ದೊಡ್ಡ ಶಾಕ್ ಅನ್ನ ನೀಡ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ರಣ ಬೇಟೆಗೆ ಇಳಿದ ರಣ ಬೇಟೆಗಾರ ಅಂತಾನೆ ಹೇಳ್ಬಹುದು. ಬೇಟೆಗೆ ಇಳಿಯಿತು ಡಿಕೆ ಸರ್ಕಾರ. ಗ್ಯಾರಂಟಿ ಪರಿಷ್ಕರಣೆಗೆ ಇಳಿದಿದೆ ಡಿಕೆ ಸರ್ಕಾರ. ಪರಿಷ್ಕರಣೆ ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಯ ಪರಿಷ್ಕರಣೆ ಆಗ್ತಾ ಇರುವಂತದ್ದು. ಈ ಒಂದು ಸ್ಟೋರಿನ ಮುಖ್ಯವಾಗಿ ಗೃಹಲಕ್ಷ್ಮಿಯರು ಗಮನಿಸಬೇಕಾದಂತದ್ದು. ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರು ಈ ಸುದ್ದಿನ ನೋಡ್ಲೇಬೇಕಾದಂತದ್ದು. ಇದೀಗ ರಣ ಬೇಟೆಗೆ ಇಳಿದಿರುವಂತದ್ದು ರಣ ಬೇಟೆಗಾರ. ಬೇಟೆಗೆ ಇಳಿಯಿತಾ ಡಿಕೆ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಗ್ಯಾರಂಟಿ ಪರಿಷ್ಕರಣೆಗೆ ಈಗ ಮುಂದಾಗಿರುವಂತದ್ದು ಡಿಕೆ ಸರ್ಕಾರ. ಏನು ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಹಣವನ್ನ ಪಡಿತಾ ಇದ್ರಲ್ಲ, ಆ ಎಲ್ಲಾ ಮಹಿಳೆಯರು ಈಗ ಗಮನಿಸಬೇಕಾದಂತಹ ಅಂಶಗಳಿದೆ ಇಲ್ಲಿ ಈ ಸ್ಟೋರಿಯಲ್ಲಿ. ಗೃಹಲಕ್ಷ್ಮಿಯರಿಗೆ ಅತಿ ದೊಡ್ಡ ಶಾಕ್ ಅನ್ನ ನೀಡ್ತಾ ಇದೆ ಡಿಕೆ ಸರ್ಕಾರ. ಯಾಕೆ ಕಾರಣ ಕೂಡ ಇರುವಂತದ್ದು. ರಣ ಬೇಟೆಗೆ ಇಳಿದಿರುವಂತದ್ದು ರಣ ಬೇಟೆಗಾರ ಡಿಕೆ ಸರ್ಕಾರದಲ್ಲಿ. ಅರ್ಹರು ಅನರ್ಹರ ಶೋಧಕ್ಕೆ ಇಳಿದ ಸರ್ಕಾರ. ಪಂಚ ಗ್ಯಾರಂಟಿ ದುರ್ಬಳಕೆ ತಡೆಗೆ ಈಗ ಆಪರೇಷನ್ ಆಗ್ತಾ ಇರುವಂತದ್ದು. ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಚಡಿಯೇಟು ಬೀಳುತ್ತಾ ಗೃಹಲಕ್ಷ್ಮಿ ಹಣ ಮರು ವಸೂಲಿಗೆ ಇಳಿದ ಸರ್ಕಾರ. ಗೃಹಲಕ್ಷ್ಮಿಯರಿಗೆ ಖಾತೆಗೆ ಹಾಕಿದ್ದ ಹಣ ವಾಪಸ್ ಪಡೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. 398 ಕಳ್ಳ ಗೃಹಲಕ್ಷ್ಮಿ ಖಾತೆಗಳಿಂದ 36 ಕೋಟಿ ಸಾವಿರ ಹಣ ವಾಪಸ್ ಪಡೆಯಲಾಗುತ್ತಾ? ಗೃಹಲಕ್ಷ್ಮಿ ಹಣ ಪೋಲಾಗ್ತಾ ಇರುವುದನ್ನ ಪತ್ತೆ ಹಚ್ಚಿ ಈ ಒಂದು ಆಪರೇಷನ್ ಮಾಡ್ತಾ ಇರುವಂತದ್ದು. ಅರ್ಹರು ಅನರ್ಹರ ಶೋಧಕ್ಕೆ ಇಳಿದಿರುವಂತದ್ದು ಸರ್ಕಾರ. ಪಂಚ ಗ್ಯಾರಂಟಿ ದುರ್ಬಳಕೆಗೆ ಈಗ ತಡೆಯನ್ನ ಹಾಕ್ತಾ ಇರುವಂತದ್ದು. ಅರ್ಹ ಅನರ್ಹ ಫಲಾನುಭವಿಗಳಿಗೆ ಇದೀಗ ಸರ್ಕಾರ ಚಡಿಯೇಟನ್ನ ಕೊಡ್ತಾ ಇದೆ ಡಿಕೆ ಸರ್ಕಾರ. ಗೃಹಲಕ್ಷ್ಮಿ ಹಣ ಮರು ವಸೂಲಿಗೆ ಇಳಿದಿರುವಂತದ್ದು. 398 ಕಳ್ಳ ಗೃಹಲಕ್ಷ್ಮಿ ಖಾತೆಗಳಿಂದ 36 ಕೋಟಿ ರೂಪಾಯಿ ಹಣ ಜಪ್ತಿಯಾಗಿರುವಂತದ್ದು. 36 ಕೋಟಿ 26 ಸಾವಿರ ಇಷ್ಟು ಹಣ ಈಗ ಜಪ್ತಿಯಾಗಿರುವಂತದ್ದು. ಗೃಹಲಕ್ಷ್ಮಿ ಹಣ ಪೋಲಾಗ್ತಾ ಇರುವುದನ್ನ ಪತ್ತೆ ಹಚ್ಚಿತ್ತು ಡಿಕೆ ಸರ್ಕಾರ. ಮೃತರ ಖಾತೆಗಳಿಗೂ ಗ್ಯಾರಂಟಿಯ ಗೃಹಲಕ್ಷ್ಮಿಯ ಹಣ ಹೋಗ್ತಾ ಇತ್ತ. ದಾವಣಗೆರೆಯಿಂದ ಕಳ್ಳ ಗೃಹಲಕ್ಷ್ಮಿಯರ ಬೇಟೆ ಶುರುವಾಗಿರುವಂತದ್ದು. 3 ಲಕ್ಷ ಫಲಾನುಭವಿಗಳಲ್ಲಿ 3,885 ಮಂದಿ ಈವರೆಗೆ ನಿಧನರಾಗಿದ್ದಾರೆ. ತನಿಖೆಗಿಳಿದ ಸರ್ಕಾರದಿಂದ ಮೃತರ ಪತ್ತೆ ಕಾರ್ಯ ಶುರುವಾಗಿದೆ. ಬರೋಬ್ಬರಿ 398 ಖಾತೆ ಜಪ್ತಿಯನ್ನ ಮಾಡಲಾಗಿದ್ದು 36,26,000 ವಸೂಲಿಯನ್ನ ಮಾಡಲಿದೆ ಡಿಕೆ ಸರ್ಕಾರ. ಇದು ಕೇವಲ ದಾವಣಗೆರೆ ಕಥೆಯಲ್ಲ, ನಾಳೆ ನಿಮ್ಮೂರಿನ ಸರದಿ ಕೂಡ ಬಂದ್ರು ಬರುತ್ತೆ. ರಾಜ್ಯದಲ್ಲಿ ಒಟ್ಟಾರೆ
100 ಕೋಟಿ ಹಣ ದುರ್ಬಳಕೆ ಆಗಿರುವ ಮಾಹಿತಿ ಬಂದಿರುವಂತದ್ದು. ರೆಡಿಯಾಗಿರಿ, ಸಿಕ್ಕಿ ಬೀಳುವ ಮುನ್ನವೇ ನೀವೇ ತಪ್ಪೊಪ್ಕೊಳ್ಳಿ. ದಾವಣಗೆರೆಯಿಂದ ಕಳ್ಳ ಗೃಹಲಕ್ಷ್ಮಿಯರ ಬೇಟೆ ಇದೀಗ ಶುರುವಾಗಿರುವಂತದ್ದು. 3 ಲಕ್ಷ ಫಲಾನುಭವಿಗಳಲ್ಲಿ 3,885 ಮಂದಿ ಇದುವರೆಗೂ ನಿಧನರಾಗಿದ್ದಾರೆ. ತನಿಖೆಗಿಳಿದಿದೆ ಸರ್ಕಾರದಿಂದ ಈಗ ಮೃತರ ಪತ್ತೆಯ ಕಾರ್ಯ ಶುರುವಾಗಿದೆ. ಬರೋಬ್ಬರಿ 398 ಖಾತೆಗೆ ಜಪ್ತಿಯನ್ನ ಮಾಡಲಾಗಿತ್ತು. ಇದು ಕೇವಲ ದಾವಣಗೆರೆ ಕತೆ ಅಲ್ಲ, ನಾಳೆ ನಿಮ್ಮೂರಿನ ಸರದಿ ಕೂಡ ಬರ್ಬೋದು, ಅಚ್ಚರಿ ಇಲ್ಲ. ರಾಜ್ಯದಲ್ಲಿ ಒಟ್ಟಾರೆ 100 ಕೋಟಿ ಹಣ ದುರ್ಬಳಕೆಯಾಗಿರುವ ಮಾಹಿತಿ ಲಭ್ಯ ಆಗಿದೆ. ರೆಡಿಯಾಗಿರಿ, ಸಿಕ್ಕಿ ಬೀಳುವ ಮುನ್ನವೇ ನೀವೇ ತಪ್ಪೊಪ್ಕೊಂಡ್ ಬಿಡಿ ಅಂತ ಹೇಳ್ತಾ ಇರುವಂತದ್ದು. ಮೃತರ ಖಾತೆಗಳಿಗೂ ಕೂಡ ಗ್ಯಾರಂಟಿಯ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತಂತೆ. ದಾವಣಗೆರೆಯಿಂದ ಈ ಒಂದು ಕಳ್ಳ ಗೃಹಲಕ್ಷ್ಮಿಯರ ಬೇಟೆ ಶುರುವಾಗಿರುವಂತದ್ದು. 3 ಲಕ್ಷ ಫಲಾನುಭವಿಗಳಲ್ಲಿ 3,885 ಮಂದಿ ಈವರೆಗೆ ನಿಧನರಾಗಿದ್ದಾರೆ. ತನಿಖೆಗಿಳಿದಂತಹ ಸರ್ಕಾರದಿಂದ ಮೃತರ ಪತ್ತೆ ಕಾರ್ಯ ಕೂಡ ಶುರುವಾಗಿರುವಂತದ್ದು. ಬರೋಬ್ಬರಿ 398 ಖಾತೆ ಜಪ್ತಿಯನ್ನ ಮಾಡಿರುವಂತದ್ದು. 36,26,000 ಹಣ ವಸೂಲಿ ಮಾಡ್ತಾರಾ ಅನ್ನುವಂಥದ್ದು. ಕೇವಲ ಇದು ದಾವಣಗೆರೆ ಮಾತ್ರ ಕಥೆಯಲ್ಲ, ದಾವಣಗೆರೆ ಜಿಲ್ಲೆಯ ಒಂದೇ ಅಲ್ಲ, ನಾಳೆ ನಿಮ್ಮೂರಿನ ಜಿಲ್ಲೆ ಕೂಡ ಬರ್ಬೋದು, ನಿಮ್ಮೂರಿನ ಸರದಿ ಕೂಡ ಬರ್ಬೋದು. ರಾಜ್ಯದಲ್ಲಿ ಒಟ್ಟಾರೆ ಈವರೆಗೆ 100 ಕೋಟಿ ಹಣ ದುರ್ಬಳಕೆ ಆಗಿರುವ ಮಾಹಿತಿ ಲಭ್ಯ ಆಗಿದೆ. ರೆಡಿಯಾಗಿರಿ, ಸಿಕ್ಕಿ ಬೀಳುವ ಮುನ್ನವೇ ನೀವೇ ತಪ್ಪೊಪ್ಕೊಂಡ್ ಬಿಡಿ ಅಂತ ಹೇಳ್ತಾ ಇರುವಂತದ್ದು. ದಾವಣಗೆರೆಯಲ್ಲಿ ಒಟ್ಟು 3,74,581 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಿದ್ದಾರೆ. ಇದರಲ್ಲಿ 3,885 ಮಂದಿ ಸಾವನ್ನಪ್ಪಿದ್ದಾರೆ. ಈಗಲೂ ಕೂಡ ಇವರ ಖಾತೆಗೆ ಹಣ ಹೋಗ್ತಾ ಇದೆ. ಅಧಿಕಾರಿಗಳೇ ತನಿಖೆಗಿಳಿದಿದ್ದಾರೆ ಮೃತರ ಪತ್ತೆಯ ಕಾರ್ಯ ಶುರು ಮಾಡೋದಕ್ಕೆ. ಜೊತೆಗೆ ಮೃತರ ಖಾತೆಗೆ ಜಮೆಯಾಗಿದ್ದ ಹಣ ಬಹುತೇಕ ಹಣವನ್ನ ಸಂಬಂಧಿಕರೇ ವಿತ್ ಡ್ರಾ ಮಾಡಿಕೊಂಡಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಿಂದ ಪವನ್. ಈಗ ಆಲ್ರೆಡಿ ಪತ್ತೆಯ ಕಾರ್ಯ ಶುರುವಾಗ್ತಾ ಇರುವಂತದ್ದು, ಏನೆಲ್ಲ ಅಪ್ಡೇಟ್ ಇದೆ ಮೃತರ ಖಾತೆಗಳಿಗೆ? ಗಂಗಾ, ಏನು ಈ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಹಿಡಿತು. ಈ ಅಧಿಕಾರ ಹಿಡಿಯೋದಕ್ಕೆ ನೇರವಾದ ಕಾರಣ ಪಂಚ ಗ್ಯಾರಂಟಿಗಳು. ಈ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳು ಹಾಗೂ ಅನ್ನಭಾಗ್ಯ ಯೋಜನೆಗಳು, ಈ 5 ಪ್ರಮುಖ ಯೋಜನೆಗಳನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಈ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿತು. ಒಟ್ಟು ಈವರೆಗೂ ಕಳೆದ 3 ವರ್ಷಗಳಿಂದ ಈ ಪಂಚ ಗ್ಯಾರಂಟಿಗಳನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಬಂದಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ವರ್ಷ 55,680 ಕೋಟಿ ರೂಪಾಯಿ ಹೊರೆಯಾಗುತ್ತೆ. ಅಲ್ಲದೆ 1,24,00,000 ಜನ ಫಲಾನುಭವಿಗಳಿದ್ದಾರೆ. ಹೀಗಾಗಿ ಇದರಲ್ಲಿ ಹಣ ಪೋಲಾಗ್ತಾ ಇದೆ. ಪ್ರತಿ ವರ್ಷವೂ 100 ಕೋಟಿ 200 ಕೋಟಿ ಹಣ ಪೋಲಾಗ್ತಾ ಇದೆ ಎಂಬ ಸುದ್ದಿ ರಾಜ್ಯ ಸರ್ಕಾರಕ್ಕೆ ಬರ್ತಲೇ ಇತ್ತು. ಮತ್ತು ಅದನ್ನು ಕೆಲವರು ಪ್ರಶ್ನೆ ಕೂಡ ಮಾಡಿದರು, ಯಾರೋ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಿದರು. ಹೀಗಾಗಿ ಇದರ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಇಷ್ಟು 3 ವರ್ಷಗಳ ಕಾಲ ರಾಜ್ಯ ಸರ್ಕಾರ ಮುಂದಾಗಿರಲಿಲ್ಲ. ಆದರೆ ಈ ಬಾರಿ CM DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ ನಂತರ ಮೊದಲಿಗೆ ಯೋಚನೆ ಮಾಡಿದ್ದು, ನಾವು ಗ್ಯಾರಂಟಿ ಯೋಜನೆಗೆ ಪರಿಷ್ಕರಣೆ ಮಾಡೋಣ, ಇಲ್ಲಿ ಅರ್ಹ ಫಲಾನುಭವಿಗಳಲ್ಲದೆ ಬೇರೆಯವರು ತಿಂತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರು ಅಧಿಕಾರಿಗಳಿಗೆ ಒಂದು ಆದೇಶ ನೀಡಿದರು. ಏನಂದರೆ ಅರ್ಹ ಮತದಾರರನ್ನು ಹುಡುಕಿ ಅವರಿಗೆ ಪಂಚ ಗ್ಯಾರಂಟಿಗಳನ್ನು ತಲುಪಿಸಿ ಮತ್ತು ಕಳ್ಳ ಫಲಾನುಭವಿಗಳನ್ನು ಹಿಡೀರಿ ಅನ್ನೋದೊಂದು ಆದೇಶ ಕೊಟ್ಟರು. ಈ ಯೋಜನೆ ದಾವಣಗೆರೆಯಿಂದ ಶುರುವಾಗಿದೆ. ಅಂದರೆ ನಿನ್ನೆ ಕಳೆದ ಒಂದು ವಾರದಲ್ಲಿ ಒಟ್ಟು 398 ಜನನ ತೀರ್ಕೊಂಡಿದ್ದಾರೆ. ಅವರ ಹೆಸರಲ್ಲಿ ಕಳೆದ 2 ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೀತಿದ್ರು ಅಂತಂದೇಳಿ ಅಧಿಕಾರಿಗಳ ಸರ್ವೆಯಲ್ಲಿ ಗೊತ್ತಾಗಿದೆ. ಇದರಲ್ಲಿ ಬರೋಬ್ಬರಿ 36,26,000 ರೂಪಾಯಿ ದುಡ್ಡನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಇವತ್ತು ದಾವಣಗೆರೆಯಿಂದ ಶುರುವಾಗಿದೆ. ನಾಳೆ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಈ ಸರ್ವೆ ಮಾಡ್ತಾರೆ ಗಂಗಾ. ಮತ್ತು ಅದಲ್ಲದೆ 100 ಕೋಟಿಯಿಂದ 200 ಕೋಟಿ ಪ್ರತಿ ತಿಂಗಳು ಅಕ್ರಮ ಆಗ್ತಾ ಇರೋದು ಸರ್ಕಾರಕ್ಕೆ ನೇರವಾಗಿ ಕಣ್ಣಿಗೆ ಕಂಡಿರೋದ್ರಿಂದ ಈ ಹಂತದಲ್ಲಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಈ ಪರಿಷ್ಕರಣೆಗಳು ನಾಳೆ ದಿನ ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಗೃಹಜ್ಯೋತಿ ಹಾಗೂ ಯುವ ನಿಧಿ ಮತ್ತು ಇದು ಯಾವುದು ಶಕ್ತಿ ಯೋಜನೆಗೂ ಅಳವಡಿಕೆ ಆಗೋ ಸಾಧ್ಯತೆ ಇದೆ ಗಂಗಾ. ಎಸ್, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.